नमः। हरि ओम। पूज्याय राघवेंद्राय सत्यधर्मरताय च भजतां कल्पवृक्षाय नमತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ತಸಗರಿಸಿ ಮಾಡುವ ನಮಸ್ಕಾರಗಳು. ಈ ದಿನ ಅಂಗಕಾರಕ ಸಂಕಷ್ಟ ಚತುರ್ಥಿ. ಈ ದಿನದ ಒಂದು ವಿಶೇಷ, ಈ ಒಂದು ಪೂಜೆ ಪುನಸ್ಕಾರಗಳು ಗಣೇಶ ದೇವರಿಗೆ ಮಾಡಿಸುವುದರಿಂದ ಸಿಗುವಂತಹ ಲಾಭಗಳೇನು, ಅಥವಾ ಅವರ ಆಶೀರ್ವಾದದಿಂದ ಪಡೆಯುವಂತಹ ಭಾಗ್ಯಗಳು ಯಾವುವು, ಹಾಗೂ ಇದನ್ನು ಮಾಡಿಸುವುದರಿಂದ ನಮ್ಮ ಎಲ್ಲ ಯಾವ ಕಷ್ಟಗಳು ಪರಿಹಾರವಾಗುತ್ತೆ ಅದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಅಂಗಕಾರಕ ಸಂಕಷ್ಟ ಚತುರ್ಥಿ. ಅಂಗಕಾರಕ ಅಂದರೆ ಮಂಗಳವಾರ ದಿನ ಬರ್ತಕ್ಕಂತಹ ಈ ಚತುರ್ಥಿ ತಿಥಿಯನ್ನು ಅಂಗಕಾರಕ ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗುತ್ತೆ. ಅದರಲ್ಲೂ ತುಂಬ ವಿಶೇಷ ಅಂದರೆ ಇಲ್ಲಿ ಗಣೇಶ ಪ್ಲಸ್ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಈ ಇಬ್ಬರ ಒಂದು ಪೂಜೆಯನ್ನು ಒಟ್ಟಿಗೆ ಮಾಡೋದರಿಂದ ನಮಗೆ ಇರತಕ್ಕಂಥ ಕಷ್ಟಗಳು ಅಂದರೆ ಇದರಲ್ಲಿ ಆರ್ಥಿಕ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ಅಥವಾ ಇನ್ನಿತರ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು. ಇನ್ನು ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಇಲ್ಲಿ ಸರ್ಪದೋಷ ಆಗಿರ್ಬೋದು, ರಾಹು ಕೇತು ಅಥವಾ ಇನ್ನಿತರ ಒಂದಿಷ್ಟು ದೋಷಗಳು ಏನಾದರೂ ಇದ್ದರೆ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಯಂತ್ರ ನಿಮಗೆ ಮುಕ್ತಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಈ ಒಂದು ಅಂಗಕಾರಕ ಸಂಕಷ್ಟ ಚತುರ್ಥಿ ಈ ಒಂದು ಸೇವೆ ಮಾಡುವುದರಿಂದ ನಮಗೆ ಏನೆಲ್ಲ ಲಾಭಗಳು ಅಥವಾ ಭಾಗ್ಯಗಳು ಸಿಗುವಂಥದ್ದಾಗತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಈ ದಿನ ಅಂದರೆ ನಿಮಗೆ ಮಂಗಳವಾರ 6ನೇ ತಾರೀಕು ಜನವರಿ 2026 ಈ ಒಂದು ದಿನ ಚತುರ್ಥಿ ತಿಥಿ ಇದೆ. ಸೊ ಈ ಒಂದು ದಿನದಲ್ಲಿ ಚಂದ್ರ ಸಂಪೂರ್ಣ ಕಾಣಿಸಿಕೊಳ್ಳೋದು ರಾತ್ರಿ 9:10 9:15 ಅಂದರೆ 9:10 9:15 ಒಳಗಾಗಿ ಎಲ್ಲ ಕಡೆ ಭಾರತದಲ್ಲಿ ಚಂದ್ರ ದರ್ಶನ ಆಗುವಂಥದ್ದಿದೆ. ಆಯಾ ಪ್ರದೇಶಗಳ ಅನುಗುಣವಾಗಿ 2 ನಿಮಿಷ, 1 ನಿಮಿಷ, 30 ಸೆಕೆಂಡು, 10 ಸೆಕೆಂಡ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು. ನಿಮ್ಮ ಕ್ಷೇತ್ರಗಳನ್ನು ನೋಡಿಕೊಂಡು ಚಂದ್ರ ದರ್ಶನ ಮಾಡಿಕೊಡುವಂಥದ್ದಾಗತ್ತೆ. ಇನ್ನು ಬೆಂಗಳೂರಿಗೆ ಹೇಳುವಂಥದ್ದಾದರೆ 9:15 ಚಂದ್ರ ದರ್ಶನ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮಂಗಳವಾರ ದಿನ ಈ ಒಂದು ಅಂಗಕಾರಕ ಸಂಕಷ್ಟ ಚತುರ್ಥಿ ಬಂದಿರೋದ್ರಿಂದ ಇಲ್ಲಿ ತುಂಬ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಗಾಗಿರ್ಬೋದು, ಗಣೇಶಗಾಗಿರ್ಬೋದು ತುಂಬ ನಿಮಗೆ ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ. ಇಲ್ಲಿ ಒಂದು ಸಂಕಷ್ಟ ಚತುರ್ಥಿಯ ಒಂದು ದಿನ ಅಂದರೆ ಇಲ್ಲಿ ನಿಮಗೆ ಸಾಲಬಾಧೆ ಆಗಿರ್ಬೋದು, ಆರ್ಥಿಕ ಮುಗ್ಗಟ್ಟು ಅಂದರೆ ಏನು ಬಂದ್ರೂ ಅದಕ್ಕೆ ಏನೂ ಸ್ವಾರಸ್ಯ ಎಂಬುದೇ ಇರೋದಿಲ್ಲ. ಈಗ ನೀವೇನು ಕೆಲಸ ಮಾಡಿದರೂ ಅದಕ್ಕೆ ಪ್ರಯೋಜನ ಇಲ್ಲ ಅಂದಾಗ ಕೆಲಸ ಮಾಡಬೇಕು ಯಾಕೆ ಅಂತ ಅನಿಸ್ಬಿಡುತ್ತೆ. ಆ ರೀತಿಯಲ್ಲಿ ಇರುತ್ತೆ. ಅಂದರೆ ಸಮಸ್ಯೆ ಆರ್ಥಿಕವಾಗಿ ಸಾಲಬಾಧೆ, ಆರ್ಥಿಕ ಮುಗ್ಗಟ್ಟು, ಮತ್ತು ಉದ್ಯೋಗ ವ್ಯಾಪಾರದಲ್ಲಿ ವಿಘ್ನಗಳು, ಮನಃಶಾಂತಿಯ ಒಂದು ಕೊರತೆ, ಆಮೇಲೆ ಅಪನಂಬಿಕೆ ಜಾಸ್ತಿ ಬರುವಂಥದ್ದಾಗಿರುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ನಾವು ದೂರ ಮಾಡಬೇಕಾದ್ರೆ ಈ ಮಂಗಳವಾರ ದಿನ ಬಂದಿರತಕ್ಕಂತಹ ಮಂಗಳಕಾರಕ ಸಂಕಷ್ಟ ಚತುರ್ಥಿ ಅಥವಾ ಅಂಗಕಾರಕ ಸಂಕಷ್ಟ ಚತುರ್ಥಿ ಹೇಗಾದ್ರೆ ಈ ಅಂಗಕಾರಕ ಸಂಕಷ್ಟ ಚತುರ್ಥಿ ಅಂತ ಹೇಳಿದರೆ ಮಂಗಳವಾರ ದಿನ ಬಂದಿರತಕ್ಕಂತಹ ಈ ಚತುರ್ಥಿಯ ದಿನದಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣೇಶ ದೇವರನ್ನು ಇಬ್ಬರನ್ನು ಒಟ್ಟಿಗೆ ಪ್ರಾರ್ಥನೆ ಮಾಡೋದರಿಂದ ಈ ಸಾಲಬಾಧೆ, ಆರ್ಥಿಕ ಮುಗ್ಗಟ್ಟು, ವ್ಯಾಪಾರ ವೃತ್ತಿಯಲ್ಲಿರ್ತಕ್ಕಂಥ ಅಡೆತಡೆಗಳು, ಕೌಟುಂಬಿಕ ಕಲಹಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ತೋತ್ರಗಳು ಯಾವೆಲ್ಲ ಪಠಣೆ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ಇದನ್ನು ಕೊನೆ ಭಾಗದಲ್ಲಿ ತಿಳಿಸಿಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಒಂದಿಷ್ಟು ಸ್ತೋತ್ರಗಳಾಗಿರ್ಬೋದು, ಗಣೇಶಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸ್ತೋತ್ರಗಳಾಗಿರ್ಬೋದು, ಈ ಎಲ್ಲ ಒಂದು ಸ್ತೋತ್ರಗಳು ಅಂತ ನೋಡೋದಾದರೆ ನಿಮಗೆ ಇದು ಒಂದು ಈ ಅಂಗಕಾರಕ ಸಂಕಷ್ಟ ಚತುರ್ಥಿ ಒಂದು ಹೇಳಲಿಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು ಅಂತ ನೋಡೋದಾದರೆ ಒಂದು ಕತೆ ಇದೆ, ಪೌರಾಣಿಕ ಕತೆ. ಇದು ನಿಮಗೆ ಏನಂತ ಹೇಳಿದರೆ ಅಂಗಕಾರಕ ಅಂತಲೇ ಒಬ್ಬ ಬ್ರಾಹ್ಮಣ ಸಾಮಾನ್ಯವಾಗಿ ಇರುವಂಥದ್ದು. ಈಗ ಹೇಗೆ ಸತ್ಯನಾರಾಯಣ ಕಥೆ ಬಂದಾಗ ದರಿದ್ರ ಬ್ರಾಹ್ಮಣ, ಬಡ ಬ್ರಾಹ್ಮಣ
ಕಾಶಿ ಕ್ಷೇತ್ರದಲ್ಲಿ ಇರುವಂಥದ್ದು ಹೇಗೋ ಹಾಗೆ ಈ ಅಂಗಕಾರಕ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಪ್ರತಿದಿನ ಪ್ರತಿ ಮಂಗಳವಾರ, ವಿಶೇಷವಾಗಿ ಮಂಗಳವಾರ ಗಣೇಶ ದೇವರನ್ನು ಆರಾಧನೆ ಮಾಡುವಂಥವನಾಗಿದ್ದ. ತುಂಬ ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡುವಂಥವನಾಗಿದ್ದ. ಇವರ ಒಂದು ಭಕ್ತಿಗೆ ಒಂದು ದಿನ ಮೆಚ್ಚಿ ಗಣೇಶ ದೇವರು, ನೀನು ತುಂಬ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀಯಾ, ನಿನಗೆ ಕೆಲವೊಂದಿಷ್ಟು ವರಗಳನ್ನು ಕೊಡುವಂಥವನಾಗ್ತೀನಿ, ಏನು ಬೇಕು ಕೇಳು ಅಂತ ಹೇಳಿದಾಗ ಆ ಅಂಗಕಾರಕ, ಅಂದರೆ ಅವನ ಹೆಸರೇ ಅಂಗಕಾರಕ, ಬ್ರಾಹ್ಮಣನ ಹೆಸರು ಆ ಅಂಗಕಾರಕ ಹೇಳ್ತಾನೆ, ನೋಡಿ ಸ್ವಾಮಿ, ನೀವು ದರ್ಶನ ಕೊಟ್ಟಿರೋದು ನನ್ನ ಭಾಗ್ಯ, ನಿಮ್ಮ ದರ್ಶನ ನನಗೆ ನನ್ನ ಜನ್ಮ ಸಾರ್ಥಕ ಆಯಿತು. ಬಟ್ ನಾನು ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿ ನೀವು ನನಗೆ ಕೊಡೋದಕ್ಕಿಂತ ಈ ಒಂದು ಮಂಗಳವಾರ ದಿನ, ಅದು ವಿಶೇಷವಾಗಿ ಚತುರ್ಥಿ ದಿನ ನೀವು ನನಗೆ ದರ್ಶನ ಕೊಟ್ಟಿದ್ದೀರಾ. ಈ ಮಂಗಳವಾರ ಯಾರೆಲ್ಲ ಈ ಚತುರ್ಥಿಯ ದಿನ ಗಣೇಶ ದೇವರಿಗೆ ಈ ಗರಿಕೆಯನ್ನು ಸಮರ್ಪಿಸಿ ಅವರ ಒಂದು ಸಂಕಲ್ಪ ಅಥವಾ ಅವರ ಒಂದು ಕೋರಿಕೆ ಏನಿರುತ್ತೆ ಅದನ್ನು ಈಡೇರಿಸುವಂತೆ ಜವಾಬ್ದಾರಿ ಮಾಡುವಂಥದ್ದು ಅಥವಾ ಆಶೀರ್ವಾದ ಮಾಡುವಂಥದ್ದು ನಿಮಗೆ ಬಿಟ್ಟಿರೋದು. ನನಗೆ ಕೊಡ್ತಕ್ಕಂಥ ವರ ಅವರಿಗೂ ಸಿಗುವಂಥದ್ದು ಆಗಬೇಕು ಅಂತ ಆ ಅಂಗಕಾರಕ ಬೇಡಿಕೊಳ್ಳುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಗಣೇಶ ಅವರಿಗೆ ವರ ಕೊಟ್ಟಿರೋದನ್ನು ಆ ಅಂಗಕಾರಕ ಈ ರೀತಿ ಕೇಳ್ತಾನೆ, ನನಗೆ ಕೊಡೋದಕ್ಕಿಂತ ಭಕ್ತಾದಿಗಳು, ಅಂದರೆ ಮುಂದೆ ಮಾಡತಕ್ಕಂಥವ್ರು ಯಾರು ಈ ಅಂಗಕಾರಕ ಸಂಕಷ್ಟ ಚತುರ್ಥಿಯ ದಿನ ಗಣೇಶ ದೇವರಿಗೆ ಪೂಜೆ ಪುನಸ್ಕಾರಗಳು ಮಾಡ್ತಾರೋ ಅವರಿಗೆ ಅವರ ಎಲ್ಲ ಕನಸುಗಳು ಅಥವಾ ಅವರೆಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂತೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅಂಗಕಾರಕ ಗಣೇಶ ದೇವರಲ್ಲಿ ಬೇಡ್ಕೊಳ್ಳುವಂಥದ್ದಾಗ್ತಾರೆ. ಸೊ ಆ ದಿನ ಆ ಗಣೇಶ ದೇವರು ಹಾಗೂ ವಿಘ್ನ ನಿವಾರಕ ತಥಾಸ್ತು ಅಂತ ಹೇಳಿಬಿಟ್ಟಿರ್ತಾರೆ. ಸೊ ಅಂದಿನಿಂದ ಇಂದಿನವರೆಗೂ ಅದಕ್ಕೆ ಅಂಗಕಾರಕ ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗುತ್ತೆ. ಅಂದರೆ ಆ ಒಂದು ಹೆಸರನ್ನೇ ಅಂಗಕಾರಕ, ಅಂದರೆ ಅವರು ಯಾರು ಪೂಜೆ ಪುನಸ್ಕಾರಗಳನ್ನು ಪ್ರತಿ ಮಂಗಳವಾರ ವಿಶೇಷವಾಗಿ ಚತುರ್ಥಿಯ ದಿನ ಪೂಜೆ ಮಾಡ್ತಾಯಿದ್ರು ಆ ಅಂಗಕಾರಕ ಎಂಬ ಬ್ರಾಹ್ಮಣ, ಅದೇ ಹೆಸರನ್ನು ಇಲ್ಲಿವರೆಗೂ ಬಂದು ಕೊಡುವಂಥದ್ದಾಗುತ್ತೆ. ಆ ಒಂದು ಸಮಯದಲ್ಲಿ ಅವರಿಗೆ ಎಲ್ಲ ಯೋಗಗಳು ಭಾಗ್ಯಗಳು ಸಿಕ್ಕಿರುವಂಥದ್ದಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಡೆದುಕೊಂಡು ಬರುವಂಥದ್ದಾಗಿದೆ ಈ ಅಂಗಕಾರಕ ಸಂಕಷ್ಟ ಚತುರ್ಥಿ ಹಾಗೂ ಸಂಕಷ್ಟ ಚತುರ್ಥಿ. ಸೊ ಇದು ತುಂಬ ವಿಶೇಷ. ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಹೇಗೆ ಬರುತ್ತೋ ಹಾಗೆ ಈ ಒಂದು ಸಂಕಷ್ಟ ಚತುರ್ಥಿಯು ಕೂಡ ಬರುವಂಥದ್ದಾಗಿರುತ್ತೆ. ಅದರಲ್ಲೂ ಅಂಗಕಾರಕ ಸಂಕಷ್ಟ ಚತುರ್ಥಿ ಬಂದಿದ್ದಾನ ವಿಶೇಷವಾಗಿರುತ್ತೆ. ಇಲ್ಲಿ ಒಂದು ಅನಾರೋಗ್ಯದ ಸಮಸ್ಯೆ, ಎರಡು ಆರ್ಥಿಕ ಸಮಸ್ಯೆ, ಸಾಲಬಾಧ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ ಅಥವಾ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿರ್ತಕ್ಕಂತಹ ಈ ಮದುವೆ ಅಡೆತಡೆಗಳ ಸಮಸ್ಯೆ, ಅದರಲ್ಲೂ ಈ ಅಂಗಕಾರಕ ಸಂಕಷ್ಟ ಚತುರ್ಥಿಯ ದಿನ ಯಾರೆಲ್ಲ ಈ ಮದುವೆಗಳಿಗೆ ಅಡೆತಡೆ ಏನಾದರೂ ಇದ್ದರೆ ಈ ದಿನ ಅದು ಹೆಣ್ಣಿರಲಿ ಗಂಡಿರಲಿ ಈ ಗಣೇಶ ದೇವರಿಗೆ ನೀವು ಗರಿಕೆಯನ್ನು ಸಮರ್ಪಣೆ ಮಾಡಿ ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿಸಿ. ನಿಮ್ಮ ಹೆಸರಿನಲ್ಲಿ ನಿಮ್ಮ ಮನೆ ಹತ್ತಿರದಲ್ಲೇ ಇರ್ತವೆ ದೇವಸ್ಥಾನಗಳು, ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ಗಣೇಶ ದೇವಸ್ಥಾನದಲ್ಲಿ ಹೋಗಿ ಈ ದಿನ ಸಂಕಷ್ಟ ಚತುರ್ಥಿ, ಅಂಗಕಾರಕ ಸಂಕಷ್ಟ ಚತುರ್ಥಿ ಏನಿದೆಯಲ್ಲ ಇಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ, ಸೇವೆ ಮಾಡಿಸಿ ಒಂದಿನ. ಅವಾಗ ನಿಮಗೆ ನಿಮ್ಮಲ್ಲಿ ಇರ್ತಕ್ಕಂಥ ಈ ಮದುವೆಗೆ ಅಡೆತಡೆಗಳು ಏನಿದೆ ಅದು ಬಗೆಹರಿಯುವಂಥದ್ದಾಗತ್ತೆ ಅಥವಾ ಆ ದೋಷಗಳು ಕಳೆದು ಹೋಗುವಂಥದ್ದಾಗತ್ತೆ. ಇನ್ನು ಅದೇ ರೀತಿ ನಿಮ್ಮ ಸಾಲ ಬಾಧೆ ಏನಿದೆ, ನಿಮ್ಮ ಒಂದು ಆರ್ಥಿಕ ಮುಗ್ಗಟ್ಟೇನಿದೆ, ನಿಮ್ಮ ಅನಾರೋಗ್ಯದ ಸಮಸ್ಯೆ ಏನಿದೆ, ನಿಮ್ಮ ಕೌಟುಂಬಿಕ ಸಮಸ್ಯೆಗಳೇನಿದೆ ಅದೆಲ್ಲವೂ ಬಗೆಹರಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಬದುಕಿನಲ್ಲಿ ಅಥವಾ ವ್ಯಾಪಾರದಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಅದು ದೂರವಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಆಯಾ ಪ್ರದೇಶದಲ್ಲಿ ನೀವಿರುವಂತಹ ಮನೆ ಹತ್ತಿರದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಕೀರ್ತಿ ಹೊಂದಿರತಕ್ಕಂಥ ದೇವಸ್ಥಾನಗಳು, ಗಣೇಶ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ ಬೇಕಾದಷ್ಟಿವೆ. ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗಲಿ ಅಂತಲೇ ಹೇಳ್ತೀವಿ. ಇದಾಗಿತ್ತು ಈ ಒಂದು ದಿನದ ವಿಶೇಷ. ಅಂದರೆ ಇಲ್ಲಿ ಅಂಗಕಾರಕ ಸಂಕಷ್ಟ ಚತುರ್ಥಿ. ಬರೀ ಅಂಗಕಾರಕ ಅಂದರೆ ಏನು, ಎಲ್ಲರಿಗೂ ಒಂದು ರೀತಿ ಗೊಂದಲ ಇತ್ತು. ಇಷ್ಟೇ, ಆ ಬ್ರಾಹ್ಮಣನ ಒಂದು ಹೆಸರೇ ಅಂಗಕಾರಕ. ಅವರು ಗಣೇಶನಿಗೆ ತುಂಬ
ಭಕ್ತಿಪೂರ್ವಕವಾಗಿ ಪೂಜೆ ಮಾಡುವಂಥವರಾಗಿದ್ದರು. ಅವರ ಒಂದು ಭಕ್ತಿಗೆ ಮೆಚ್ಚಿ ಗಣೇಶ ವರ ಕೊಟ್ಟಿರ್ತಕ್ಕಂತಹ ದಿನವೇ ಈ ಅಂಗಕಾರಕ ಸಂಕಷ್ಟ ಚತುರ್ಥಿಯ ದಿನ ಅಂತಲೇ ಹೇಳ್ಬೋದು. ಆ ಭಕ್ತನ ಹೆಸರನ್ನೇ ಇಲ್ಲಿ ಕಂಟಿನ್ಯೂ ಮಾಡಲಾಗಿದೆ, ಅಂಗಕಾರಕ ಸಂಕಷ್ಟ ಚತುರ್ಥಿ ಎಂದು ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನ ಸಂಕ್ಷಿಪ್ತ ಇಷ್ಟೇ. ಗಣೇಶ ದೇವರದು, ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿಕೊಳ್ಳಿ. ಯಥಾಭಕ್ತಿ ಯಥಾಶಕ್ತಿ ಗರಿಕೆಯನ್ನು ಗಣೇಶ ದೇವರಿಗೆ ಸಮರ್ಪಣೆ ಮಾಡಿಸಿ, ಸುಬ್ರಹ್ಮಣ್ಯ ದೇವರಿಗೆ ಕ್ಷೀರಾಭಿಷೇಕ ಮಾಡಿಸಿ. ಅದೇ ರೀತಿಯಾಗಿ ಶಿವ ಇದ್ದರೆ ಖಂಡಿತವಾಗಿಯೂ ಭಸ್ಮವನ್ನು ಸಮರ್ಪಣೆ ಮಾಡಿ. ಇದರಿಂದ ನಿಮಗೆ ಆ ಮೂರೂ ದೇವರ ಒಂದಿಷ್ಟು ಆಶೀರ್ವಾದ, ಕೃಪಕಟಾಕ್ಷ, ಅನೇಕ ರೀತಿಯ ಭಾಗ್ಯಗಳು ಹಾಗೂ ದೌರ್ಬಲ್ಯಗಳು ಇರತಕ್ಕಂಥದ್ದು ಏನಾದರೂ ಇದ್ದರೆ ಅದು ದೂರವಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ ಪ್ರಾರ್ಥನೆ ಮುಖಾಂತರ ಸಲ್ಲಿಸಿ ಅದೆಲ್ಲವೂ ಬಗೆಹರಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಜಟಿಲವಾದ ಸಮಸ್ಯೆಗಳು ಈ ಅಂಗಕಾರಕ ಸಂಕಷ್ಟ ಚತುರ್ಥಿಯ ದಿನದಲ್ಲಿ ಪೂಜೆ ಮಾಡಿಸಿದ್ದೆ ಆದಲ್ಲಿ ನಿಮಗೆ ಖಂಡಿತವಾಗಿಯೂ ಆ ಗಣೇಶ ವಿಘ್ನ ನಿವಾರಕ ವರಗಳನ್ನು ಕೊಡುವಂಥವನಾಗ್ತಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ಹತ್ತಿರದಲ್ಲಿರತಕ್ಕಂಥ ಗಣೇಶ ದೇವಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿಸಿ, ಹಾಗೂ ನೀವು ಕೆಲವೊಂದಿಷ್ಟು ಏನೋ ನಿಮ್ಮದೇ ಆದಂಥ ಭಕ್ತಿಪೂರ್ವಕವಾದ 21 ನಮಸ್ಕಾರ ಆಗ್ಬೋದು, 11 ನಮಸ್ಕಾರ ಆಗ್ಬೋದು, 5 ನಮಸ್ಕಾರಗಳಾಗ್ಬೋದು, ಪ್ರದಕ್ಷಿಣೆಯನ್ನು ಹಾಕಿ. ಇನ್ನು ಯಾವೆಲ್ಲ ಸ್ತೋತ್ರಗಳನ್ನು ಹೇಳಬೇಕು ಗುರುಗಳೇ ಈ ದಿನ ಅಂತ ಹೇಳೋದಾದರೆ, ನಿಮಗೆ ಈ ಒಂದು ದಿನದಲ್ಲಿ ವಿಶೇಷವಾಗಿ ಗಣೇಶ ಪಂಚರತ್ನ ಸ್ತೋತ್ರ ಮೊದಲನೇ ಒಂದು ಇಂಪಾರ್ಟೆಂಟ್ ಸಮುದಾಕರ ಇದೆಯಲ್ಲ, ಆ ಒಂದು ಸ್ತೋತ್ರವನ್ನು ನೀವು ಖಂಡಿತವಾಗಿ ಹೇಳಿ. ಈ ಒಂದು ದಿನದಲ್ಲಿ ನೀವು ಎಷ್ಟು ಹೇಳ್ತೀರೋ ಅಷ್ಟು ನಿಮಗೆ ಈ ಗಣೇಶ ಪಂಚರತ್ನ ಸ್ತೋತ್ರದಿಂದ ಅನೇಕ ಲಾಭಗಳು ಸಿಗುವಂಥದ್ದಾಗತ್ತೆ. ಸುಮಾರು ಒಂದು 21 ಸತ ಈ ದಿನ ನೀವು ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿದ್ದೇ ಆದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಏನು ಈ ಟಾರ್ಚರ್ ಅಂತಿರೋ, ಅಡೆತಡೆಗಳು ಅಂತಿರೋ, ಕೆಲವೊಂದಿಷ್ಟು ಗೊಂದಲ ಗೂಡುಗಳು ಅಂತೀವೋ, ಮನಸ್ಸಿನಲ್ಲಿ ಅಂಟುಕೊಂಡು ಬಿಟ್ಟಿರುತ್ತೋ, ಅದೆಲ್ಲವೂ ಈ ಒಂದು ಸ್ತೋತ್ರದಿಂದ ಬಿಡುಗಡೆ ಹೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಪಂಚರತ್ನ ಗಣೇಶ ಪಂಚರತ್ನ ಸ್ತೋತ್ರ ಈ ಅಂಗಕಾರಕ ಸಂಕಷ್ಟ ಚತುರ್ಥಿ ದಿನ 21 ಸತ ಹೇಳಿದ್ದೇ ಆದಲ್ಲಿ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗಣೇಶನ ಅಷ್ಟೋತ್ತರ, ವಿನಾಯಕ ಅಷ್ಟೋತ್ತರ ಹೇಗಾದರೂ ತಿಳ್ಕೊಳ್ಳಿ. ಆ ಒಂದು ಅಷ್ಟೋತ್ತರವನ್ನು ಗಣೇಶ ದೇವಸ್ಥಾನದಲ್ಲಿ ಪಠಣೆ ಮಾಡಿ. ಇದರಿಂದ ನಿಮ್ಮಲ್ಲಿ ಇರತಕ್ಕಂತಹ ಅಡೆತಡೆಗಳು ಅಥವಾ ಮಾನಸಿಕ ಒತ್ತಡಗಳು ಅಥವಾ ನಿಮಗೆ ಕೆಲಸದಲ್ಲಿ ಒಂಥರ ಏನೋ ಭಾರ, ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು ಏನಾದರೂ ಇದ್ದರೆ ಅದು ಕ್ರಮೇಣ ದೂರ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ದಿನ ಅಂಗಕಾರಕ ಸಂಕಷ್ಟ ಚತುರ್ಥಿಯ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನೀವು ಖಂಡಿತವಾಗಿ ಸುಬ್ರಹ್ಮಣ್ಯ ಅಷ್ಟಕ ಅಂತ ಬರುತ್ತೆ, ಅಥವಾ ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರ ಅಂತಲೂ ಬರುತ್ತೆ. ಅದನ್ನು ಪಠಣೆ ಮಾಡಿ, ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರ. ಈ ಸ್ತೋತ್ರವನ್ನು ಪಠಣೆ ಮಾಡೋದರಿಂದ ನಿಮಗೆ ಅನೇಕ ರೀತಿಯ ಲಾಭಗಳು ಸಿಗುವಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ಸುಬ್ರಹ್ಮಣ್ಯ ಅಷ್ಟಕ, ಗಣೇಶ ಪಂಚರತ್ನ ಸ್ತೋತ್ರ, ಗಣೇಶ ಅಷ್ಟೋತ್ತರ ಮತ್ತು ಸುಬ್ರಹ್ಮಣ್ಯ ಅಷ್ಟೋತ್ತರ, ಈ 4 ಒಂದು ಸ್ತೋತ್ರಗಳನ್ನು ನೀವು ಹೇಳಿದ್ದೇ ಆದಲ್ಲಿ ನಿಮಗೆ ತುಂಬ ವಿಶೇಷ ಫಲಗಳು ಸಿಗುವಂಥದ್ದಾಗುತ್ತೆ. ಇನ್ನು ಈ ದಿನ ಕೆಂಪು ಹಳದಿ ಹೂಗಳನ್ನು ಗಣೇಶ ದೇವರಿಗೆ ಸಮರ್ಪಿಸಿ ಅದರ ಜೊತೆಗೆ ಕಣಗಲು ಹೂವು, ಯಾಕಂದರೆ ಗಣೇಶನಿಗೆ ಕಣಗಲು ಹೂವು ತುಂಬ ಶ್ರೇಷ್ಠ. ಈ ಕಡೆ ಅಂಗಕಾರಕ ಸಂಕಷ್ಟ ಚತುರ್ಥಿ ಮಂಗಳವಾರ ದಿನ ಬಂದಿರೋದ್ರಿಂದ ಇದು ಕುಜನಿಗೆ ಪ್ರಿಯವಾಗಿರೋದ್ರಿಂದ, ಕುಜ ಅಂದರೆ ಹಳದಿ, ಯಾಕಂದರೆ ಪ್ರಿಯಾರಿಟಿ ವೈಸು ಹಳದಿ. ಈ ಹಳದಿ ಅಂತ ಹೇಳೋದಾದರೆ ಯಾರಿಗೆಲ್ಲ ಮಂಗಳ ದೋಷ ಅಥವಾ ಕುಜ ದೋಷ ಇದೆ ಅವರು ಹಳದಿ ಹೂವುಗಳು ಹಾಗೂ ಕೆಂಪು ಹೂವುಗಳನ್ನು ಗಣೇಶ ದೇವರಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ನೀಡಿದರೆ ನಿಮ್ಮಲ್ಲಿರ್ತಕ್ಕಂಥ ಈ ಕುಜ ದೋಷ ಅಥವಾ ಮಂಗಳ ದೋಷ ಅಂತ ಕರಿತೀರಲ್ಲ ಅದು ದೂರವಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ನೀವು ಮಾಡೋದರಿಂದ ಈ ಒಂದು ಅಂಗಕಾರಕ ಸಂಕಷ್ಟ ಚತುರ್ಥಿಯ ದಿನ ಯಾರೆಲ್ಲ ಪೂಜೆ ಪುನಸ್ಕಾರಗಳು ಸುಬ್ರಹ್ಮಣ್ಯ ಸ್ವಾಮಿಗೆ ಮತ್ತು ಗಣೇಶನಿಗೆ ಶಿವನಿಗೆ ಸಮರ್ಪಿಸುವುದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಆ ಮೂರು ದೇವರು ಶಿವ ಮತ್ತು ಗಣೇಶ ಹಾಗೂ
ಸುಬ್ರಹ್ಮಣ್ಯ ಸ್ವಾಮಿ ನೆರವೇರಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಇನ್ನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಗಣೇಶ ಪಂಚರತ್ನ ಸ್ತೋತ್ರ ಮತ್ತು ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರವನ್ನು ಕೊಟ್ಟಿರ್ತೀನಿ. ಬೇಕಾದವರಿಗೆ ನೀವು ಅದನ್ನು ಪಠನೆ ಮಾಡ್ಬೋದು. ಇನ್ನು ಅಷ್ಟೋತ್ತರ ನಿಮಗೆ PDF ಅಲ್ಲಿ ಎಲ್ಲ ಕಡೆ ಸಿಗುವಂಥದ್ದಾಗುತ್ತೆ. ಸುಬ್ರಹ್ಮಣ್ಯ ಅಷ್ಟೋತ್ತರ ಆಗಿರ್ಬೋದು, ವಿನಾಯಕ ಅಷ್ಟೋತ್ತರ ಆಗಿರ್ಬೋದು. ಆದರೆ ಗಣೇಶ ಪಂಚರತ್ನ ಸ್ತೋತ್ರ ಮತ್ತು ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಬೇಕು ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬೋದು, ಅಥವಾ ನೀವು ಬರೆದಿಟ್ಕೊಂಡು ನಾಳೆಯ ದಿನ ಪಠನೆ ಮಾಡಿ. ಅಂದರೆ ಇವತ್ತೇ ಪಠನೆ ಮಾಡಿ. ಈ ದಿನ ಪಠನೆ ಮಾಡೋದರಿಂದ ನಿಮ್ಮ ಮಾನಸಿಕ ಒತ್ತಡಗಳು ದೂರವಾಗುತ್ತೆ ಅಂತ ಹೇಳಿ. ಇದಾಗಿತ್ತು ಈ ದಿನದ ಒಂದು ವಿಶೇಷ. ಈ ಒಂದು ವಿಶೇಷ ನಿಮಗೆ ಇಷ್ಟ ಆಗಿದ್ದರೆ, ಅಂದರೆ ಈ ಮಂಗಳ ಕಾರಕ ಸಂಕಷ್ಟ ಚತುರ್ಥಿಯ ಒಂದು ಕಥೆ ಆಗಿರ್ಬೋದು, ಪೂಜಾ ಪದ್ಧತಿ ಅಥವಾ ಸೇವೆ, ಅಥವಾ ಏನೆಲ್ಲ ಮಾಡೋದರಿಂದ ಯಾವೆಲ್ಲ ಪರಿಹಾರಗಳು ಸಿಗುತ್ತೆ, ಎಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.